ಅವತ್ ನಿಂಗೆ ಹೇಳಿದ್ನಲ್ಲ, ಒಂದಿನ ಬೈದ್ಲು, ಇನ್ನೊಂದಿನ ಸಾರಿ ಕೇಳಿದ್ಲು ಅಂತ. ಅವಳು ಇವತ್ ಬೈದ್ಲಾ, ಇವತ್ತೇ ಸಾರಿ ಹೇಳಿದ್ಲು. ನಾನು ಏನ್ ಮಾಡ್ಬೇಕು ನನ್ನ ಗೇಮ್ ಮಾಡಿದೆ ಸರ್. ಇದು ಹೇಳ್ಬಾರ್ದಾರೆ, ಐ ಮೇಡ್ ಸಮ್ ಮ್ಯಾನಿಪುಲೇಷನ್. ಸಿ ಐ ವಾಂಟ್ ಟು ಗ್ರೋ ಸಮಥಿಂಗ್, ಐ ಶುಡ್ ಡು ಸಮಥಿಂಗ್. ಎಲ್ಲಾದ್ರೂ ನಾವು ಸತ್ಯರಿಷನ್ ಮೊಮ್ಮಗ, ನಾನೇನು ಸತ್ಯನೇ ಹೇಳ್ತೀನಿ, ಸತ್ಯವನ್ನು ಬೇರೆ ಹೇಳಲ್ಲ. ಟು ಗ್ರೋ, ಟು ಸರ್ವೈವ್, ಯು ಹ್ಯಾವ್ ಟು ಡು ಸಮಥಿಂಗ್. 60,000 6 ಲಕ್ಷ ಮಾಡ್ಕೊಂಡೆ, 6 lakhs ಮಾಡ್ಕೊಂಡೆ. 1,000 ತಗೊಂಡ್ರೆ ನಾಳೆ 1,200 ಕೊಡ್ತಾ ಇದ್ದೆ. ವೆನ್ ಡಸಂಟ್ ಹ್ಯಾವ್ ಮನಿ, ಶುಡ್ ನೋ ಹೌ ಟು ಮೇಕ್ ಮನಿ ವಿತ್ ಅದರ್ಸ್ ಮನಿ. ನಮ್ಮ ತಂದೆಗೂ ಗೊತ್ತಿಲ್ಲ, ನಮ್ಮ ತಾಯಿಗೂ ಗೊತ್ತಿಲ್ಲ, ನಾನೇನು ಅಂತ ನಾನು ಒಬ್ನಿಗೆ ಮಾತ್ರ ಗೊತ್ತಿರೋದು. ವ್ಯವಹಾರ ದಿಸ್ ಇಸ್ ಸೀಕ್ರೆಟ್ ವ್ಯವಹಾರ. ಇದು ಏನಪ್ಪ ಅಷ್ಟೆಲ್ಲ ಮಾಡಿ ದುಡ್ಡು ಇಟ್ಟು ಕೇಳಬಹುದು, ಕೇಳ್ಬೇಡಿ. ಲಾಸ್ಟ್ ಕತೆ ತೊಡೆ ಆಯ್ತು, ಕ್ಲೈಮ್ಯಾಕ್ಸ್. ಮಂಗಳೂರು ನ್ಯಾಷನಲ್ ಹೈವೇಗೆ ಆರ್ಡರ್ ಇದೆ ಅಂತ ಗೊತ್ತಾಯ್ತು ನನಗೆ. ಅರೌಂಡ್ 3 to 4 lakhs 5 lakhs ಆರ್ಡರ್ ಇದೆ ಹೊರತು. 1,000 ಬೋರ್ಡು, 1,000 ಬೋರ್ಡಿಗೆ ಇಂಟು 600 rupees ಆ್ಯಂಗಲ್ಲು, ಬೋರ್ಡು, ಪೇಂಟು ಎಲ್ಲ ಸೇರಿಸಿ ಈಚ್ ಅದು 450 to 5 to 6 lakhs ಆರ್ಡ್ರು. ಕೈ ಹಾಕ್ತೀನಿ ಕೊಡು, ನಾನು ತಗೋ ಆರ್ಡ್ರ್ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಇದು ಹೇಳ್ಬಾರ್ದಾರೆ, ಐ ಮೇಡ್ ಸಮ್ ಮ್ಯಾನಿಪುಲೇಷನ್. ಸಿ ಐ ವಾಂಟ್ ಟು ಗ್ರೋ ಸಮಥಿಂಗ್, ಐ ಶುಡ್ ಡು ಸಮಥಿಂಗ್. ಎಲ್ಲಾದರೂ ನಾವು ಸತ್ಯರಿಷನ್ ಮೊಮ್ಮಗ, ನಾನೇನು ಸತ್ಯನೇ ಹೇಳ್ತೀನಿ, ಸತ್ಯವನ್ನು ಬೇರೆ ಹೇಳಲ್ಲ. ಟು ಗ್ರೋ, ಟು ಸರ್ವೈವ್, ಯು ಹ್ಯಾವ್ ಟು ಡು ಸಮಥಿಂಗ್. ಸರ್ವೈವಲ್ ಬಂದಾಗ ನಾವು ಬದುಕಬೇಕು. ಬದುಕಿದ್ರೆ ನಾನು ಸತ್ತೋದ್ರೆ ಯಾರು ಬರ್ತಾರೆ ನಮಗೆ? 1,000 ಹೇಳ್ದೆ ಹೋದ ನನ್ನ ಮಗ ಅಂತಾರೆ. ಗೌರ್ಮೆಂಟಲ್ಲೇ ಇದಿದೆ ಗೇಮು. ನಾನು ಐ ಪ್ಲೇಡ್ ಲಿಟ್ಲ್ ಗೇಮ್ ಏನೋ ಮಾಡಿದೆ. ಧೈರ್ಯ ಹೋದೆ ನ್ಯಾಷನಲ್ ಲೆವೆಲ್. ಶಂಭು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಶಂಭೂರ್ಗೆ ವರ್ಜ್ ಆಫ್ ರಿಟೈರ್ಡಿಂಗ್ 58 ವರ್ಷ ಆಗ್ಬಿಡಿದೆ. ಅವಾಗ 58 ವರ್ಷ ರಿಟೈರ್ಮೆಂಟ್ ಏಜ್ 58. ಅವಾಗ ನಾನು ಹೋಗ್ಬಿಟ್ಟು ಏನು ಮಾಡಿದೆ, ಶಾರ್ಟ್ ಟೆಂಪರು. ತಿಮ್ಮಪ್ಪರೈ ಅಂತ ಮತ್ತು ಕ್ರೌಡ್ ಕೀಪರು. ಇಲ್ಲಿ ಓಡಾಡಿ ಸ್ವಲ್ಪ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೆ ಹೆಂಗೆ ಮಾತಾಡಬೇಕು ಅಂತ. ತಿಮ್ಮಪ್ಪರೈ ಮಂಗಳೂರು ಹೋಗಿ ಭೇಟಿ ಮಾಡಿದೆ. ಸರ್ ಹಿಂಗೆ ನ್ಯಾಷನಲ್ ಲೆವೆಲ್ ಆಡ್ ಮಾಡಿದ್ವಿ, ಆಲ್ರೆಡಿ ಬೆಂಗಳೂರು ನ್ಯಾಷನಲ್ ಲೆವೆಲ್ 60,000 6 ಲಕ್ಷ ಮಾಡಿಕೊಂಡೆ. 6 lakhs ಮಾಡಿಕೊಂಡೆ. ಮಾಡಿ 60 ಬೋರ್ಡ್ 600 ಮಾಡೋಕ್ಕೇನು ಎಷ್ಟು ಕಷ್ಟ ಸರ್. ಮಾಡಿಕೊಂಡು ತೋರಿದೆ, ಹಿಂಗೆ ಎಕ್ಸ್ಪೀರಿಯನ್ಸ್ ಇದೆ ನ್ಯಾಷನಲ್ ಲೆವೆಲ್ನಲ್ಲಿ. ಎಲ್ಲಪ್ಪ ನಿಮಗೆ ಮೆಂಬರ್ಶಿಪ್ಪು ನಿಮ್ಮದು IRC ಮೆಂಬರ ಅಂದ. IRC ಅಂದರೆ ಗೊತ್ತಿಲ್ಲ, ಇಂಡಿಯನ್ ರೋಡ್ ಕಾಂಗ್ರೆಸ್ ಮೆಂಬರು. ಸರ್ ಅದು ಆಗೋಕ್ಕೆ ಎಲಿಜಿಬಿಲಿಟಿಗೆ ನಮ್ಮ ಮಿನಿಮಮ್ ಒಂದು 25 ಲಕ್ಷ ಟರ್ನ್ ಮಾಡ್ಬೇಕು ಸರ್. ಅದು ನೆಕ್ಸ್ಟು ಅಲ್ಲೇ ಆಗ್ತೀನಿ. ನನಗೇನು ಸ್ವಲ್ಪ ತಿಳ್ಕೊಂಡಿದ್ದೆ ಸರ್, ಟ್ರ್ಯಾಂಗ್ಲರ್ ಬೋರ್ಡ್ ಅಂದರೆ ಗೊತ್ತಿಲ್ಲ, ಆ್ಯಂಗಲ್ ಅಂದೇ ಗೊತ್ತಿಲ್ಲ, ಹನಿಕುಮ್ ಶೀಟ್ ಗೊತ್ತಿಲ್ಲ, ಆಮೇಲೆ ಟ್ರಾಫಿಕ್ ಸೆನ್ಸ್ ಗೊತ್ತಿಲ್ಲ, ವಾಟ್ ಆರ್ ದಿ ಇನ್ಫಾರ್ಮೇಷನ್ ಬೋರ್ಡ್ಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಸರ್. ರಾಯಣ್ಣ ನಾನು ಇಮ್ಯಾಜಿನ್, ಇಟ್ ಡಿಪೆಂಡ್ಸ್ ಹೌ ವಿ ಮಾರ್ಕೆಟ್, ಹೌ ವಿ ಅಪ್ರೋಚ್. ಬಡವ ಸರ್, ನಾವು ಹುಟ್ಟಿದ್ದೆ ಬರ್ತದೆ. ನನಗೆ ನಾನು ಸುಡ್ತಾನೆ ಅದೇ ಇದ್ರ ಇನ್ ಬಿಲ್ಟ್ ಬರಬೇಕು ನಮ್ಮ ಲೈಫಲ್ಲಿ. ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ಡು ನನಗೆ ಏನೋ ಒಂದು ಐ ವಾಂಟ್ ಟು ಡೂ ಸಮಥಿಂಗ್ ಅಂತಲೇ ಪಾಸಿಟಿವ್. ನೀನು ದೊಡ್ಡ ಸಾಹುಕಾರ ಅಂದರೆ ಮಾತಾಡ್ತಾರಿಲ್ಲ, ಅಲ್ಲ ಸೈಡ್ಗೆ ಬಿಡ್ತಿದ್ದೆ ನಾನು. ಅವ್ರ ಸಾಹುಕಾರ ನನಗೇನಪ್ಪ ಅಂತಿದ್ದೆ. ಮಾತಾಡ್ತಿರಲಿಲ್ಲ, ನಮಗೆ ನಾವು ಬಡ್ತಾನ ಅಲ್ವಾ, ಯಾವ ಅಂದ್ಬಿಟ್ರೆ ನನಗೆ ಆಗಲ್ಲ, ಯಾಕೆ ಬೇಕು, ದೂರ ಆಗಿಬಿಡ್ತಿದ್ದೆ ಅಲ್ಲೇ. ನನ್ನ ಪಾಲಿಸಿ ಹೋದೆ. ದುಡ್ಡು ತೋಟ ಮನೆ ಹೆಂಗೆ ಹೋಗ್ತೀರಿ ಸರ್? ಕೊನೆಗೆ ದೊಡ್ಡ ಆರ್ಡ್ರು. ಕೊನೆಗೆ ಏನೋ ಕನ್ವಿನ್ಸ್ ಮಾಡಿ ಬ್ಯಾಲೆನ್ಸ್ ಮಾಡಿ ಹೋದಾಗ ಮಾತಾಡಿದೆ. ಆರ್ಡ್ರು ಬರೋ ಸ್ಟೇಜ್ ತಗೊಂಬಂದೆ ಸರ್. 25-30 ಜಾಬಲ್ಲಿ ಹಿಡ್ಕೊಂಡು ಹೋದೆ ಮಂಗಳೂರಿಗೆ. ಬಾಪ ಯಾರೇ ಅಂದರು, ಸರ್ ಹಿಂಗೆ ಸರ್ ಹಿಂಗೆ ಬಂದಿದ್ದೀನಿ ಸರ್, ಅವ್ರು ಡನ್ ದಿಸ್ ಸರ್ 10 ಸಾವಿರ ಅಂತ ಹೊಡೆದೆ. ಏನು ನೋಡೋಕೆ ಭಾಳ ಮಾತಾಡಬೇಡ, ಗೌರ್ಮೆಂಟ್ ಆಫೀಸಿಗೆ ಕಡಿಮೆ ಮಾತಾಡಬೇಕು ಅಂತ. ಆಯ್ತು ಸರ್ ಅಂದೆ. ಓಕೆ ಸರ್ ಮಾತಾಡಿ ಇಂಟ್ರೊಡಕ್ಷನ್ ತೊಗೊಂಡೆ ಸರ್ ಅಂದೆ. ಅವ್ನಿಗೆ ನನ್ನ ಮಗದ ಮೇಲೆ ಮನುಷ್ಯ ಒಬ್ಬ ದೈವ ಭಕ್ತ. ಅವ್ನು ಏನಾಗುತ್ತೆ ಅಂತ ಅವನು ಆಮೇಲೆ ಹೇಳ್ತೀನಿ. ಅದು ಕೊನೆ ಏನು ಅನಿಸ್ತಾನೆ ನನಗೆ. ಕೊನೆ ಏನು ಹೇಳಿದ್ರು, ಅದು ಆರ್ಡರ್ ತಮ್ಮ ಅದಕ್ಕೇನೋ ಎಕ್ಸ್ಪೆಂಡಿಚರ್ ಆಗೋದು, ಅದು ಬೇಡ. ಅದು ನಾನು ಜೋಬ ದುಡ್ಡಿಲ್ಲ ಅಂದ್ಬಿಟ್ಟೆ. ಸರ್ ಇಲ್ಲ ಸರ್ ಅಂದ್ಬಿಟ್ಟೆ. ಅದು ಯಾವುದಕ್ಕೂ ಕಟ್ಟಬೇಕಾಗಿತ್ತು MD. ಹೌದು ಸರ್ ಅದು ಇಲ್ಲ ಸರ್ ಅಂದ್ಬಿಟ್ಟೆ. ಅವ್ನು ಗೆಟ್ ಔಟ್ ಬೆಳಿ ನಾನ್ ಸೆನ್ಸ್ ಹ್ಯಾಂಗಿಂಗ್ ಬೈಕ್. ವಾಟ್ ನಾನ್ ಸೆನ್ಸ್ ಹೇಳ್ದಂಗೆ ಬೀಂಗ್ ಎ ಕಾಂಟ್ರಾಕ್ಟರ್ ಶುಡ್ ಹೆಂಗಿರ್ಬೇಕು ಗೊತ್ತಿಲ್ಲ ನನಗೆ. ಹಂಗೆ ಕೂಗ್ಬಿಟ್ಟ ಅಣ್ಣ. ನಿಜವಲ್ಲ ಮನುಷ್ಯ ಕಗ್ದು ನನಗೆ ನಡಗ್ಬಿಟ್ಟು ಏನೋ ನಮ್ಮ ಎಕ್ಸಿಕ್ಯೂಟಿವ್ ಎಷ್ಟು ಜೋರ ಬೈತಾರೆ. ಎಕ್ಸಿಕ್ಯೂಟಿವ್ ಹುಡುಗಾಟಲ್ಲ ಸರ್, ಈಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಈಸ್ ಎಂಟೈರ್ ಮಂಗಳೂರು ಡಿಸ್ಟ್ರಿಕ್ಟ್ ಅವನೇ ಬಾಸು ನ್ಯಾಷನಲ್ ಹೈವೇಗೆ. ಸರಿ ಏನು ಹಿಂಗೆ ಬೈದ್ಬಿಡಲ್ಲ ಅಂತ ನಾವು ಇಳಿದು ಹೋಗ್ಬಿಟ್ಟೆ. ಬೇಡ ಈ ಗೌರ್ಮೆಂಟ್ ಆರ್ಡ್ರ್ ಬೇಡ ಅಂಥೇಳಿ ಅಲ್ಲ ಅಟೆಂಡರ್ ಇದ್ದ ಅವೆಲ್ಲ ಇದ್ದ. ನಾನು ಇಳಿದು ಹೋಗೋದು ಇನ್ನೇನು ಬರಲ್ಲ. ಅವ್ನಿಗೆ ಏನು ಅನಿಸ್ತೇನೋ, ಅವ್ರಿಗೆ ಏನು ಅನಿಸ್ತಾನೋ ಅವನಿಗೆ, ಹೋಗ ಅಂದ್ರೆ ಹೋದ ಹುಡುಗ ಆರಾಮ. ಅವ್ನು ನಾಳೆ ಬೆಳಗ್ಗೆ ಮನೆಗೆ ಬರೋಕ್ಕೆ ಕೇಳೋ ಅಂದ್ಬಿಟ್ಟ. ಇನ್ನು ಏನು ಈಗ ಬೈದಾನೆ ಮತ್ತು ಮನೆ ಬಾ ಅಂತ ಹೇಳಿ ಕಳ್ಸಾನೆ. ಮನೆ ಬಾ ಅಂತ ಹೇಳ್ತಾನಲ್ಲ, ಹೆಂಗಪ್ಪ ಇವನ ಕತೆ ಅಂದೆ. ಸರಿ ನಾನು ಬೇಡ ಊರಿಗೆ ಹೋಗ್ಬಿಡೋಣ ಅಂತ. ಆವಾಗ ನವರತ್ನ ಪ್ಯಾಲೇಸ್ ಅಂತಿತ್ತು ಮಂಗಳೂರು ಹೋಟ್ಲ್, ಗೊತ್ತಿಲ್ಲ ನವರತ್ನ ಪ್ಯಾಲೇಸು, ವುಡ್ಸೈಡ್ ಹೋಟ್ಲ್, ಅದು ಫೇಮಸ್ ಅವೆಲ್ಲ. ಅದಾ ಆಮೇಲೆ ಹೋದೆ. ರಾತ್ರಿ ನಿದ್ದೆ ಬರಲಿಲ್ಲ. ಸರಿ ಏನಪ್ಪ ಏನು ಬೈದ್ಬಿಟ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಡ್ರಿಂಕ್ಸ್ ಮಾಡಿ ಒಂದು ಪೆಗ್ ಹಾಕ್ಕೊಂಡೆ. ಧೈರ್ಯವಾಗಿ ಮಲ್ಕೊಂಡ ಅಂತ. ಬೇಡ ನೋಡ್ಬೇಡ ಹೆಂಗೂ ಬೈದವನ ತಾತ ಬೈದ್ಬಿಟ್ಟವ್ರು ಚೆನ್ನಾಗಿ, ಇನ್ನೊಂದ್ಸಲ ಬೈಸ್ಕೊಂಬಿಡೋಣ ಅಂತ ಬೆಳಗ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಬೆಳಗ್ಗೆ
ಮನುಷ್ಯ ಹಾಕೊಂಡು ಎದ್ದು ಹೋದೆ, ಪೂಜೆ ಮಾಡಿ ಅಪ್ಪ ದೇವ್ರೆ ಏನೋ ಕರೆದಾನ ಅಣ್ಣ, ಏನಂತಾರ ಗೊತ್ತಿಲ್ಲ, ಕೇಳ್ಕೊಂಬರೋಣ ಅಂತ ಹೋದೆ. ನೋಡಿ ನಮ್ಚೂರ ಬಿಡ್ತು ಸರ್. ಮನೆಗೆ ಹೋದಾಗ ಅವ್ರಿಗೆ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು, ನನಗೆ ಗೊತ್ತಿಲ್ಲ ಅದು. ಆಫೀಸರ್ಗೆ ಅವ್ರಿಗೇನೋ ನಡೀತಾರೆ ಗ್ಯಾಂಗ್ರೀನ್, ಬ್ಲಡ್ ಶುಗರ್ ಇತ್ತಲ್ಲ ಸರ್. ಅವರು ಏನೋ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ರಲ್ಲಿ. ನಾನು ಹೋಗಿ ಕಾಣತ್ತಾರೆ ಹೊರಡೆ ನಿಂತ್ಕೊಂಡಿದ್ದೆ ಹೊರಡೆ. ಅವ್ರು ನೋಡಿದಲ್ಲಿ ಯಾರೋ ನಿಂತ ನಾವು ಕರಿಯೋನಿಗೆ ಅಂದರು. ನಾವು ಒಳಗೆ ಹೋಗ್ದೆ, ಒಳಗೆ ರೆಡಿ ಏನೋ ಅಂತ ಬಂದು ಹುಡುಗ ಸ್ವಲ್ಪ ಬರಬೇಕು ಅಂತ ಕರೆದೆ. ಸೀದಾ ಡ್ರೆಸ್ ಮಾಡ್ಕೊಂಡು ಬಂದರು ಹೊರಡೆ. ಏನಪ್ಪ ನಿನ್ನ ಹೆಸರು ಅಂದರು. ಹಿಂಗೆ ಸರ್, ಆಯಿತು. ಅಲ್ಲಿ 50 ಸಾವಿರ ತಮ್ಮ ಅಂದ. 50 ಸಾವಿರ ರೂಪಾಯಿ ತಗೊಂಬ ಅಂತ ಹೇಳಿದೆ ಅವ್ನ ಹುಡುಗನಿಗೆ. ತಂದು ಹಿಂಗೆ 50 ಸಾವಿರ ತಗೋ ಅಂದರು ನನಗೆ. ಏನು ಸರ್ ಹೆಂಗಂತೀರ ಅಂದ. ನೀನು ದುಡ್ಡಿಲ್ಲ ಅಂದಲೆ ತೊಗೊಂಡೋಗಿ ಗೌರ್ಮೆಂಟ್ ಆಫೀಸಿಗೆ ಬಂದುಬಿಟ್ಟು ದುಡ್ಡಿಲ್ಲ ಅಂತ ಹೇಳ್ಬಾರ್ದು ನೀನು. ತೊಗೊಂಡೋಗಿ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಒಂದು ಪೀಡ ಅಂಗಡಿನೋ ಅಂಗಡಿನೋ ಮಾಡ್ಕೊಂಡು ಜೀವನ ಮಾಡಿ ನಡಿ ನೀನು, ಅದಕ್ಕೆ ಕರೆಕ್ಟಾಗಿದೆ ನೀನು. ಗೌರ್ಮೆಂಟ್ ಕಾಂಟ್ರಾಕ್ಟ್ ಅದು ಹೆಂಗಿರ್ಬೇಕು ಗೊತ್ತಿಲ್ಲ ನಿನಗೆ, ತೊಗೊಂಡು ಅಂದ್ಬಿಟ್ರು. ತೊಗೊಂಡೇನು ಮಾಡೋದು 50 ಸಾವಿರ ರೂಪಾಯಿ ಭಯ. ಏನು ಹಿಂಗೆ ಬೈದವನು ಈ ಥರ ಟರ್ನ್ ಆಗಿದೆಯಲ್ಲ ಅಂತ 50,000 ಬಂಡು ಕೊಟ್ಟರು ಸರ್. ಹಿಂಗೆ ಆವಾಗ ಆಗಿನ ಕಾಲದಲ್ಲಿ ಇದು ಹ್ಯಾಪನ್ 1991. ಸರಿ ಏನು ಮಾಡಿದೆ ಇವನಿಗೆ ಅಂತ ಸರ್, ನಾನು ಬೇಡ ಸರ್, ನಾನು ಯಾರು ದುಡ್ಡು ತೊಗೊಂಡು ಗೊತ್ತಿಲ್ಲ, ಸುಮ್ಮನೆ ದುಡ್ಡು ತೊಗೊಳಲ್ಲ, ನಾನು ಯಾವುದು ವ್ಯಾಪಾರ ಬೇಡ, ಬೇರೆ ಯಾರು ವ್ಯಾಪಾರ ಮಾಡ್ಕೊಂಡು ಊರಿಗೆ ಹೋಗ್ತೀನಿ. ಕೊನೆಗೆ ಕರೆದ್ರು, ಬಾರ ಇಲ್ಲಿ, ನೀನು ನೋಡಿದ್ರೆ ನಮ್ಮ ಮಕ್ಕಳ ಮೇಲೆ ಏನೋ ಒಂದು ಕಾಂತಿ ಇದೆ ನಿನಗೆ, ನಾನು ಅದು ಅಬ್ಸರ್ವ್ ಮಾಡಿದೆ ನಿನಗೆ. ನೀನೆಲ್ಲೂ ಆಫೀಸಿಗೆ ಬಂದು ದುಡ್ಡಿಲ್ಲ ಅಂತ ಹೇಳ್ಬೇಡ, ನಿನ್ನ ಬೇಕಂತಲೇ ಬೈದಿರೋದು ನಾನು. ನಿನಗೆ ಸ್ವಲ್ಪ ಬುದ್ಧಿ ಬರಬೇಕು, ನಿನ್ನ ಬುದ್ಧಿಗಿದೆಯಾ ಬಂದು ದೊಡ್ಡ ಬಂದಿರೋದೇ ನ್ಯಾಷನಲ್ ಹೈವೇಗೆ ಬರೋ ಮುಂಚೆ ಇಟ್ಕೊಂಬರ್ಬೋದು. 20 ಲಕ್ಷ 30 ಲಕ್ಷ ದೊಡ್ಡ ಲಕ್ಷಾಧಿಪತಿ ಬರ್ಬೇಕಿಲ್ಲ, ಏನಿಲ್ಲದೆ ಬರೋಂಗಿಲ್ಲ, ಖಾಲಿ ಜೋಪಲ್ಲಿ ಗೊತ್ತಾ ನಿಗಿದೋ ಬೈದರು. ಇನ್ನೇನು ಬೈತಾನಪ್ಪ ಅಂತ ಕೊನೆಗೆ ಹೇಳಿದ್ರು, ಇನ್ನು ಮುಂದೆ ದುಡ್ಡಿಲ್ಲ ಬರ್ತೀನಿ ಸರ್ ಅಂತ ಹೇಳ್ಬೇಕಂದು. ಹಂಗೆ ಹೇಳ್ಬೇಡ ನೀನು, ಯಾವತ್ತು ಇದೆ ಅನ್ನೋ ಸೇಮ್ ನಾನು ನನ್ನ ನೇಚರ್ ಇತ್ತಲ್ಲ ಸೇಮ್ ಟ್ಯಾಲೆ ಆಯ್ತಲ್ಲ, ಏನು ಇದ್ದು ಇದೆ ಅನ್ಬೇಕು. ಕೊನೆಗೆ ದುಡ್ಡು ವಾಪಸ್ ತೊಗೊಂಡು 50 ಸಾವಿರ ಜೋಬ್ ಹಿಡ್ಕೋ ಖರ್ಚಿಗೆ, ನಿಂಗೆ ಆರ್ಡ್ರ್ ಕೊಡ್ತೀನಿ. ಆರ್ಡ್ರೂ ಕೊಟ್ಟು 50 ಸಾವಿರನೂ ಕೊಟ್ಟು 5 ಲಕ್ಷ ಆರ್ಡ್ರು ಕೊಟ್ಟು ನಾನು ಕೊನೆಗೆ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಐ ಪೇಡ್ ಬ್ಯಾಕ್. ನ್ಯಾಷನಲ್ ಹೈವೇ ಆವಾಗ ಒಂದು ಕೆರಿ ಸ್ಟಾರ್ಟ್ ಆಯ್ತು ಸರ್. ಅವ್ರು ಕರ್ಕೊಂಡೋಗಿ ನನಗೆ ಅವಾಗ ತುಂಬ ಕ್ಲೋಸ್ ಆಗಿಬಿಟ್ರು. ಆವಾಗ ಅವ್ರು ಹೇಳಿದ್ರು ಒಂದು ಸಲ ನ್ಯಾಷನಲ್ ಹೈವೇ ಅಲ್ಲಿಂದ ಅವ್ರ ಕಾರ್ ಓಡಂಗೆ ಆಗ್ಬಿಟ್ಟೆ. ಆ ಸ್ಟೇಜಲ್ಲಿ ಬಂದ್ಬಿಟ್ಟೆ. ಅವ್ರ ಬೆಂಗಳೂರು ಮನೆ ಇಲ್ಲೇ ಇಲ್ಲಿ ಜಯನಗರದಲ್ಲಿ ಇಲ್ಲೇ ವಿಜಯನಗರದ ಮನೆ ಅವ್ರದ್ದು. MK ಅಹಮದ್ ಒಂದು ದೊಡ್ಡ ಪ್ರಾಪರ್ಟಿ ಇದೆ. ನೋಡಯ್ಯ, ನಾನು 2 ಗಂಡು ಮಕ್ಕಳು ಚಾರ್ಮುಡಿ ಘಾಟಲ್ಲಿ ಕರ್ಕೊಂಬಂದು ಒಂದು ಸಲ ಹುಣ್ಣಿಮೆ. ಆ ಮನುಷ್ಯ ಏನೋ ಯಾವಾಗಲೂ ಕಾವಿ ಹಾಕೋರು ಒಳಗಡೆ, ಯಾವಾಗಲೂ ಕಾವಿ ಒಳಗಡೆ. ಏನು ಸರ್ ಕಾವಿ ಅಂತ ಏನೋ ಒಂದು ಪವರ್ಫುಲ್ ಟಾಕು. ಶರಣರು ಅವರು ಹಂಗಾದ್ರು. ಕೊನೆಗೆ ಕರ್ಕೊಂಡೋಗಿ ಅಂತ ಹುಣ್ಣಿಮೆ ದಿನ ನನಗೆ ಗಾಡಿ ನಿಲ್ಲಿಸುವಂದ್ರು, ಕಾರಲ್ಲಿ ಹೋಗ್ತಾರೆ ನೈಟ್. ಚಾರ್ಮಡಿ ಗಾಡಲ್ಲಿ ನಿಲ್ಲಿಸುವಂದ್ರಪ್ಪ ಡ್ರೈವರಿಗೆ, ಸ್ಟ್ರೇಟ್ ಕಾರು. ನಾನು ನಿಂತು ಏನು ಸರ್ ಅರ್ಧರಾತ್ರಿ ಗಾಡಿ ನಿಲ್ಲಿಸ್ತಾ ಇದ್ದೀರಾ ಈ ಕತ್ಲಲ್ಲಿ ಅಂದೆ. ಕತ್ಲಲ್ಲೆಲ್ಲ ಹುಣ್ಣಿಮೆ ಚಂದ್ರ ಬಿದ್ದಿಲ್ವ, ಅದೆಲ್ಲಿಂದ ಫುಲ್ ಬೆಳಕು ಕೂತ್ಕೋದ್ರು. ಅಲ್ಲೇ ತುಮಕೂರು ಹೋಗ್ಬೇಕಾಯ್ತು. ಆವಾಗ ಅವ್ರು ಹೇಳಿದ್ರು, ನೋಡಪ್ಪ ನೀನು ಇವತ್ತು ಯಾವತ್ತು ನಾನು ಬಂದಾಗ ಹಿಂಗೆ ಫ್ರೆಂಡ್ ಆದೆ, ಈಗ ನಾನು ಹೆಂಗಿದ್ದೀನಿ, ನೀನು ಹೆಂಗಿದೆಯಾ, ನಾಳೆ ಹಿಂಗೆ ಹಿಂಗೆ ಬಂದ್ಬಿಡ್ತೀಯಾ, ಬಾಯಲ್ಲಿ ಹೇಳ್ತೀನಿ. ಯಾವುದು ಜೀವನದಲ್ಲಿ ಒಂದು ಏನೋ ದೀಕ್ಷೆ ಕೊಟ್ಟರು ನನಗೆ, ನಂಬ್ತಿರ ಬಿಡ್ತು. ಸೂರ್ಯ ಅಂದ್ರೇನು, ಆಕಾಶ ಅಂದ್ರೇನು, ಚಂದ್ರ ಅಂದ್ರೇನು, ಸೂರ್ಯನಿಗೂ ಚಂದ್ರನಿಗೆ ಎಷ್ಟು ದೂರ, ಚಂದ್ರನಿಗೂ ಸೂರ್ಯನಿಗೆ ಎಷ್ಟು ದೂರ, ಸೂರ್ಯನ ಮೇಲೆ ನಕ್ಷತ್ರ ಎಷ್ಟು ದೂರ, ಆಮೇಲೆ ಎಲ್ಲ ಭೂಮಿ ಅಂದ್ರೂ ಎಲ್ಲ ಶೂನ್ಯ ಅಂತ ಹೇಳಿದ್ರು. ಆಕಾಶ ಅಂದ್ರೂ, ಭೂಮಿ ಅಂದ್ರೂ, ಚಂದ್ರ ಅಂದ್ರೂ, ನಕ್ಷತ್ರ ಅಂದ್ರೇನು, ಭೂಮಿ ಏನು, ಎಲ್ಲ ಜೀವನ ಎಲ್ಲ ಜೀರೋ, ನಾನು ನಂದು ಎಲ್ಲ ಜೀರೋ. ನಾನು ನೋಡು ಇವತ್ತಿಂದ ಇನ್ನು ನಾನು ಒಂದು 6 ತಿಂಗಳು 8 ತಿಂಗಳು ಬದುಕ್ತೀನಿ, ನೀನು ನೋಡ್ತಿರ್ತೀಯ, ಸತ್ತೋಗ್ತೀನಿ ಅಂದ್ರೆ ಯಾವುದೋ ಒಂದು ಡೇಟ್ ಕೊಟ್ಟು ಹೋಗ್ಬಿಡ್ತೀನಿ, ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನನಗೆ ಏನೋ ಹೇಳಿದ್ರು. ನನಗೆ ಅವಾಗ ಸೂರ್ಯನಿಗೂ ಚಂದ್ರನಿಗೂ ದೂರ ಇದೆ ನನಗೆ ಗೊತ್ತಿಲ್ಲ. ಸೂರ್ಯನಕ್ಕಿಂತ ಜಾಸ್ತಿ ನಕ್ಷತ್ರಗಳು ತಾನೆ. ಫಸ್ಟು ಚಂದ್ರ, ಆಮೇಲೆ ಸೂರ್ಯ, ಆಮೇಲೆ ನಕ್ಷತ್ರ ಎಲ್ಲ ಹೇಳಿದ್ರು ನನಗೇನು ಅಂತ. ನಕ್ಷತ್ರ ಅಂದ್ರೇನು, ಸೂರ್ಯ ಅಂದ್ರೇನು, ಆಮೇಲೆ ಎಲ್ಲ ಶೂನ್ಯ, ಜೀವನನೇ ಶೂನ್ಯ, ಅದೇ ಭೂಮಿ ಶೂನ್ಯ, ಯಾವಿಲ್ಲ ನಾವು ಶೂನ್ಯ ಅಂತ. ನಮಗಿಬ್ಬರು ಮಕ್ಕಳಿದ್ದಾರೆ, ಎಲ್ಲ ದುಡ್ಡು ಆಸ್ತಿ ಅಂತಾರೆ, ಎಲ್ಲ ಆಸ್ತಿ ನಂದು ಇದೆ. ಡ್ರಿಪ್ ಇರಿಗೇಷನ್ ಮಾಡಿದ್ದು ತುಮಕೂರಲ್ಲಿ. ನಾಳೆ ನಾನು ತೋಟ ತೊಗೊಳ್ತೀನಿ. 2,000-3,000 ತೆಂಗಿನ ಬರೋದು ದೊಡ್ಡ ತೋಟ, ಡ್ರಿಪ್ ಇರಿಗೇಷನ್. ಅವರು ಡ್ರಿಂಕ್ಸ್ ಮಾಡೋರು ಅವಾಗ ಹೇಳಿದ್ರು, ನಾನು ಇರೋದಿಲ್ಲಪ್ಪ 3 ತಿಂಗಳಾದಮೇಲೆ, 3 ತಿಂಗಳು 4 ತಿಂಗಳು ಅಲ್ಲಿಂದ ತಮ್ಮ ಡೇಟ್ ನಾನು ಇಟ್ಕೊಂಡು ನಾನು ರಿಟೈರ್ಮೆಂಟ್ ಸ್ಟೇಜ್ ಅಷ್ಟು 1 ವರ್ಷ ಬಿಸ್ನೆಸ್ ಸ್ವಲ್ಪ ಕಾಂಟ್ಯಾಕ್ಟ್ ಬೆಳೀತು ನೋಡಿ. ಅವ್ರು ಅವತ್ತು ನಾನು ಹಾಕಿದ ಫೌಂಡೇಶನ್ನು ಇವತ್ತು ನಂಗೆ ಹೊರಗಡೆ ಆಗಿದ್ದಾರೆ. ಅವ್ರು ಹೋದ್ರು, ಅದು ಕರೆಕ್ಟ್ ಡೇಟಿಗೆ ಹೋದ್ರು, ಆ ಡೇಟಿಗೆ ಹೋದರು. ಹಾಗೆ ಯಾವ ಟೈಮಲ್ಲಿ ಯಾವ ಮನುಷ್ಯ ಯಾವ ಥರ ಹೆಂಗೆ ಬಂದು ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಕಾರಣ.
ಆ ನ್ಯಾಷನಲ್ ಲೆವೆಲ್ ನಂಬ್ತಿರ ಬಿಡ್ತು. ಅದಾದಮೇಲೆ ಎಂಟೈರ್ ಸ್ಟೇಟಿಗೆ ಐ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಪ್ಲೈಯರ್ ಆಗ್ಬಿಟ್ಟೆ ನ್ಯಾಷನಲ್ ಲೆವೆಲ್ ಫಾರ್ ಬೋರ್ಡ್ಸ್ ಸೈನ್ ಬೋರ್ಡ್ಸ್, ಹೈವೇ ಸೈನ್ ಬೋರ್ಡ್ಸ್ ಮಾಸ್ಟ್ರು. ಇಡೀ ನಾವು ಕರ್ನಾಟಕದಲ್ಲಿ ಓಡ್ತೀವಿ. ನ್ಯಾಷನಲ್ ಹೈವೇ ಬೋರ್ಡು, ಸ್ಟೇಟ್ ಹೈವೇಸು, ಬೋರ್ಡ್ಸ್ಗಳು. ಅವಾಗ ಐ ಥಿಂಕ್ ಐ ಕ್ರಾಸ್ ಮೋರ್ ದ್ಯಾನ್ ಇನ್ ಕೋರ್ಸ್ ಸ್ಟಾರ್ಟ್ ಆಯ್ತು, ಸ್ಲೋಲಿ ಸ್ಟಾರ್ಟ್ ಆಯಿತು. ಕೊನೆಗೆ ಏನಾಯಿತು ಅಂದರೆ ಅವಾಗ ನ್ಯಾಷನಲ್ ಹೈವೇ ಬೋರ್ಡ್ ಮಾಡಿದಾಗ IRC ಮೆಂಬರ್ ಮಾಡ್ತಾ ಎಲ್ಲ ಡಿಸ್ಟಿಕ್ಕು ನನ್ನ ಹೆಸರು ನ್ಯಾಷನಲ್ ಹೈವೇ ಬೋರ್ಡ್ NH. ಆಮೇಲೆ ಅವಾಗ ಅಶ್ವಥ್ ರೆಡ್ಡಿ PWD ಮಿನಿಸ್ಟ್ರು, KH ಜಗನ್ನಾಥ್ ಅಂಥವ್ರ ಜೊತೆ ನಾನು ಮೂವ್ಮೆಂಟ್ ಮಾಡಿದ್ದೀನಿ. KH ಜಗನ್ನಾಥ್, ಅಶ್ವಥ್ ರೆಡ್ಡಿ, ಅವಾಗ JH ಪಟೇಲು, ಆಮೇಲೆ ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಅಂಥವ್ರು ಗೌರ್ಮೆಂಟ್. ದಿಸ್ ಬಿಸ್ನೆಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ದಿ ಗೌರ್ಮೆಂಟ್. ಇಲ್ಲಿ ಬ್ಯೂರೋಕ್ರಾಟ್ಸ್ ಆರ್ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್. ಪೊಲಿಟಿಷಿಯನ್ಸ್, ಬ್ಯೂರೋಕ್ರಾಟ್ಸ್ ಸರ್ ನಂಬ್ತಿರೋ ಬಿಡ್ತಾರೆ ಆ ಬಿಸ್ನೆಸ್ಸಲ್ಲಿ ಡಾಮಿನೇಟೆಡ್. ಈ ರೋಡ್ ಮಧ್ಯೆ ಕ್ಯಾಟೇಸ್ ಅಂತ ಬರ್ತದೆ, ಮಿಣಿ ಅನ್ನೋ ಥರ ಶೈನಿಂಗ್ ಆದ ರೋಡಲ್ಲಿ ರಿಫ್ಲೆಕ್ಟರ್ಸ್, ಅದು ಅಕ್ರಿಲಿಕ್ ಇರೋದು ಮಾಡೋದು, ಅಕ್ರಿಲಿಕ್ ಮೆಟೀರಿಯಲ್. ನಾನು ಅದು ಅವಾಗ ಕರ್ನಾಟಕಕ್ಕೆ ರಿಕ್ವೈರ್ಮೆಂಟ್ ಇತ್ತು. ಸರಿ ಎಲ್ಲೋ ಒಂದು ಕಡೆ 100-150 ಸಪ್ಲೈ ಮಾಡಿದಾಗ ನಾನು ಅದನ್ನು ಲಿಂಕ್ ಹಿಡಿದೆ. ಬಾಂಬೆಯಲ್ಲಿ ಬರೋದು ಲಿಂಕ್ ಹಿಡಿದು ಆ ಲ್ಯಾಂಕ್ನ ನಾನು JH ಪಟೇಲಿಗೆ, ಇವರಿಗೆ ಅಶ್ವಥ್ ರೆಡ್ಡಿಗೆ ಹೇಳಿದೆ, ಸರ್ ಹಿಂಗಿದೆ, ಇದು ಐಟಮ್ ನಾನು ಸಪ್ಲೈ ಮಾಡ್ತೀನಿ, ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಸೈನ್ ಬೋರ್ಡ್ಸ್ಗಳು ಯಾವುದು ಬೇಡ, ಲೈಟ್ ರಿಫ್ಲೆಕ್ಟ್ ಆಗುತ್ತೆ ನ್ಯಾಷನಲ್ ಹೈವೇಗೆ ಹಾಕ್ಕೊಂಡು ಹೋಗೋದು. ನೋಡಿ ಸರ್, ಆವಾಗ ನಾನು ತೊಗೊಂಡು ಆವಾಗ ಒಂದು ಪೀಸಿಗೆ 300 ರೂಪಾಯಿ ಇದ್ರು ಇಡೋದು, ಗೌರ್ಮೆಂಟ್ ರೇಟ್ ಫಿಕ್ಸ್ ಆಗಿತ್ತು 299 ಪಾಯಿಂಟ್ ಸಮಥಿಂಗ್. ಏನೋ ಸಮ್ ಅಂಡರ್ ಪ್ಲೇ ಮಾಡಿದ್ನೋ ಏನು ಮಾಡಿದ್ನೋ ನಮ್ಮನ್ನು ಐ ಟುಕ್ ಎ ಮೇಜರ್ ಆರ್ಡರ್ ಸ್ಟೇಟ್ ಸೈನ್ ಬೋರ್ಡ್ಸ್ ತೊಗೊಂಡು ಇಡೀ ಕರ್ನಾಟಕ ಕ್ಯಾಪ್ಚರ್ ಮಾಡಿದೆ. ಆವಾಗ ಪ್ರವೀಣ್ ಕಾರ ಅಂತಿದ್ರು, ನೇಮ್ ತುಂಬ ಫೇಮಸ್ ಆಗ್ಬಿಟ್ಟು ನಾನು ದುಡ್ಡಿನ ಸರ್ ಹಂಗೆ ದಾನ ಮಾಡ್ತಾಯಿದ್ದೆ ಸರ್. ಬಲಗೆ ಬರೋದು ಎಡಗೆ ಬರೋದು. ನಾವು ಬಡವ, ಆರ್ಡ್ರ್ 50 ರೂಪಾಯಿ ಒಂದು ಟ್ರಂಕು, ಅದಕ್ಕೆ ತಂದಿದ್ದು ಬಂಡವಾಳ ಹೆಂಗೆ ತಂದಿರಬೇಕು, ಯಾವ ಥರ ನಾನು ಕೊಟ್ಟಿದ್ದೀನಿ, ಯಾವ ಥರ ರೇಟ್ ಆಫ್ ಇಂಟ್ರೆಸ್ಟ್ ದುಡ್ಡು ಕೊಟ್ಟಿದ್ದೀನಿ ಸರ್. ಇವ್ನ ಕಾಲದಲ್ಲಿ ಟು ಗ್ರೋ, ಇದು ಬೆಳಗ್ಗೆ ಇವತ್ತು 1,000 ಸಾಲ ತೊಗೊಂಡ್ರೆ ನಾಳೆ 1,200 ಕೊಡ್ತಾಯಿದ್ದೆ. ಬಡ್ಡಿ ದುಡ್ಡು ತೊಗೊಂಡು ವೆನ್ ಡಸಂಟ್ ಆಫ್ ಮನಿ, ಸಿ ವಿ ಡಸಂಟ್ ಆಫ್ ಕ್ಯಾಪಿಟಲ್, ಯು ಶುಡ್ ನೋ ಹೌ ಟು ಮೇಕ್ ಮನಿ ವಿತ್ ಅದರ್ಸ್ ಮನಿ ವಿತೌಟ್ ಚೀಟಿಂಗ್. ಈಗ ದುಡ್ಡು ಬೇಕಪ್ಪ, ನನಗೇನು ಇಲ್ಲ, ಹಿಂದೆ ಮುಂದೆ ಕೊಲಾಟ್ರಲ್ ಇಲ್ಲ, ನಿಮ್ಮ ಹತ್ರ ಬಂದು ಪರಮೇಶ್ವರೇ ಕೊಡಿ ಒಂದು 5,000 ಅಂದ್ಕೊಡ್ರಿ, ನೋಡ್ತೀರಿ ನೀನು ಸುರೇಶ್ ಕೇಳ್ತಾನೆ ಹಿಂಗೆ ಧೈರ್ಯವಾಗಿ. ನೀವು ಯೋಚನೆ ಮಾಡಿ, ಸರ್ ನೀವು ಇವತ್ತು ಕೊಡಿ ಸರ್, ನಾಳೆ 5,500 ಕೊಡ್ತೀನಿ ಅಂದರೆ ನೀವೇನಂತೀರಿ, ಇವನೇನು ಇರಲಿ ನಾನು ಹಿಂಗಂತಾನೆ ಅಂತ. ಅಲ್ಲ ಹೇಳೋದು ಇದು ಈಗ ಎಲ್ರಿಗೂ ಆಗಬರಲ್ಲ. ನಾನು ಆ ರೇಂಜಲ್ಲಿ ಆ ಥರ ಮೈಂಡ್ ಫಂಡ್ನ ಅಕ್ಯುಮುಲೇಟ್ ಮಾಡಿ ನಾನು ಜನ್ರೇಟ್ ಮಾಡಿ ಬಂಡವಾಳ ಕ್ರಿಯೇಟ್ ಮಾಡಿದ್ದು. ಈಗ ನಮ್ಮ ಅಪ್ಪನ ಆಸ್ತಿ ಏನಿದೆ ಸರ್, ನಮ್ಮ ಅಪ್ಪನ ಎಜುಕೇಷನ್ನು, ಒಂದು ಸಂಸ್ಕಾರ, ನಯ, ನಡತೆ, ವಿಧೇಯತೆ, ನಮ್ಮಪ್ಪಲ್ಲೇ ಪಕ್ಕದ ಫ್ರೆಂಡ್ಸ್ ಇದ್ದಂಗೆ ನಾವು ಕಳಿಸ್ಕೊಟ್ಟಿದ್ರು. ಮೈಂಡಲ್ಲಿ ಮಾತ್ರ ಎಜುಕೇಷನ್ನು, ವಿದ್ಯೆ ಯಾರು ಕಿತ್ಕೊಳ್ಳೋದೇ ಆಸ್ತಿ ಅಂತ ನಮ್ಮಪ್ಪ ಎಲ್ರಿಗೂ ಗ್ರ್ಯಾಜುಯೇಟ್ ಮಾಡ್ಯಾರ. ನಮ್ಮನೇಲಿ ನಮ್ಮಪ್ಪ ಬಟ್ಟೆ ಹೋಗಿ ಜೀವನ ಮಾಡಿ ಅವರು ಒಂದು ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಸಣ್ಣ ಮಟ್ಟದಲ್ಲಿದ್ದು, ಅವಾಗ ಅವರಿಗೆ ನಾಲೆಡ್ಜ್ ಇತ್ತು. ಅದೆಲ್ಲ ಪ್ಲಸ್ ಆಯ್ತು ನನಗೆ. ಸರಿ ಹಂಗೆ ಮಾಡಿ ನ್ಯಾಷನಲ್ ಹೈವೇ ಮಾಡಿದೆ, ಆಮೇಲೆ ಸೈನ್ ಬೋರ್ಡ್ಸ್ ಮಾಡಿದೆ. ಕೊನೆ ಏನು ಮಾಡಿದೆ, ಅವಾಗ SM ಕೃಷ್ಣ ಇದ್ದರು, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಮಾಡಿಬಿಟ್ರು. ಅವಾಗ ಎನಿ ಟೆಂಡರ್ ಮೋರ್ ದೆನ್ 1 lakh ಶುಡ್ ಗೋ ವಿತ್ ಎ ಟೆಂಡರ್ ಅಂತ. ಅವಾಗೇನು ಮಾಡಿದೆ, ಇದಕ್ಕೆ ಅದಿಲ್ಲ ಬಿಫೋರ್ ದಟ್ ಏನು ಮಾಡಿದೆ, ಅವಾಗ ಸ್ಟೋರ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇತ್ತು. ಜಂಪ್ ಮಾಡಿದೆ ಅಲ್ಲಿಂದ ಅಡಲ್ಟ್ ಎಜುಕೇಷನಲ್ಲಿ ಪ್ರಭಾಕರ್ ರಾಣೆ ಅಂತ ಮಿನಿಸ್ಟರ್ ಇದ್ರು ಅವರು. ಆವಾಗ ಗೌರ್ಮೆಂಟ್ ಸ್ಟೇಷನರಿಗೆ ಕೈ ಆಗಿದೆ. SND ಎಂಟರ್ಪ್ರೈಸ್ ಫೇಮಸ್, ಸುರೇಶ್ ಅಂಡ್ ದೊರೆಸ್ವಾಮಿ ಅಂದರೆ ಫೇಮಸ್. ನಾನೇ ಪ್ರೊಪರೇಟರ್, ಅದಕ್ಕೆ ಯಾರಿಲ್ಲ, ಅವ್ನ ಹೆಸರಿತ್ತು ಅಷ್ಟೇ ಪಾಪ. ಅಲ್ಲಿ ನಾನು ಇದು ತೊಗೊಂಡೆ ಸರ್, ಈ ಸ್ಟೇಷನರೀಸ್ ಯಾವುದು ನಿಮ್ಮ ಗೌರ್ಮೆಂಟ್ ಪ್ರೆಸ್ ಮೂಲಕ ಮಾಡೋಕ್ಕಾಯ್ತು. ಎಲ್ಲ ಕ್ರೋಸ್ ಗಟ್ಟಲೆ ಬಿಡಿ, ಟ್ರಾನ್ಸಾಕ್ಷನ್ ಮಾಡಿದೆ, ಹೆಸರು ಮಾಡಿದೆ. ಹಂಗೆ ಅವಾಗಲೇ ನಮ್ಮ ಮನಸ್ಸು ಮಾಡಿದೆ. ಇವತ್ತು ಪೊಲಿಟಿಕಲ್ ಹೋಗಿದ್ರೆ ಇವತ್ತು ಔಟ್ ಬಿಗಿನ್ 1 or 2nd, 3rd ಪ್ಲೇಸ್ ಇದ್ದಿದ್ದೆ. ಬಟ್ ಏನೋ ನನಗೆ ಕೆಟ್ಟದೇ ಇಲ್ಲ. ಆಮೇಲೆ ಅಲ್ಲಿಂದ ಸೈನ್ ಬೋರ್ಡ್ಸ್ ಮಾಡಿದೆ. ಸೈನ್ ಬೋರ್ಡ್ಸಿಂದ ಐ ಜಂಪ್ ಟು ಫಾರ್ ದಿಸ್ ರೂರಲ್ ಸ್ಯಾನಿಟೇಷನ್, ಗ್ರಾಮೀಣ ಪ್ರದೇಶ ಶೌಚಾಲಯ ಒಂದು ಸ್ಕೀಮ್ ಬಂತು. ಅವಾಗ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇತ್ತದು, ಯಾರೋ ಮಾಡಿ ದೊಡ್ಡ ಹಗರಣ ಆಗಿತ್ತದು. ಅದು ನಾನು ಮತ್ತೆ ದಟ್ ಹ್ಯಾಸ್ ಗಾನ್ ಬ್ಯಾಕ್ ಟು ಜಿಲ್ಲಾ ಪಂಚಾಯತ್. ಕೊನೆಗೆ ಅದು ಒಬ್ಬರು ಯಾರೋ ಇಲ್ಲಿ ಫೈಬ್ರೋ ಅಂತ ಫ್ಯಾಕ್ಟ್ರಿ, ನಾಥನ್ ಅಂತ ಹೆಸರು, ಅವ್ರು ಮಾಡ್ತಾಯಿದ್ರು. ಕರ್ನಾಟಕ ಡಾಮಿನೇಷನ್ ಅವರು, ದೇ ಆರ್ ಫ್ರಮ್ ತಮಿಳ್ನಾಡು. ಇವತ್ತು ಫ್ಯಾಕ್ಟ್ರಿ ಸ್ನೇಹಿತರೆ ಅವರು. ಇನ್ನೊಬ್ರು ಮಂಡ್ಯದಲ್ಲೊಬ್ರು ISO ಲೈಸೆನ್ಸ್ ಇರಬೇಕು ಅಂತ ಹೇಳಿದ್ರು. ಕೊನೆಗೆ ನನಗೆ ಯಾರೋ ನಿಮ್ಮಂಥರ ಬಂದು ಐಡಿಯಾ ಕೊಟ್ಟರು, ನೀನು ವೈ ಡೋಂಟ್ ಡೂ ದಿಸ್ ಅಂತ. ಐ ಸ್ಟಾರ್ಟೆಡ್ ಮಾಡಿದೆ, ಫ್ಯಾಕ್ಟ್ರಿ ಮಾಡಿದೆ. ನಾಲೆಡ್ಜೇ ಇಲ್ಲ, ಫೈಬರ್ಲೆಸ್. ಈ ನ್ಯಾಷನಲ್ ಹೈವೇ ಸೈನ್ ಬೋರ್ಡ್ಸ್ ಇದೆಯಲ್ಲ, ಇಷ್ಟು ಅದು ಸೈನ್ ಬೋರ್ಡ್ಸ್ ಮಾಡೋರಿಗೆ ನಾನು ಇದು ಕಮೋಡ್ಸ್ ಇದೆಯಲ್ಲ, ಟಾಯ್ಲೆಟ್ಸ್, ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯಗಳು ಅಂತ ಒಂದು ದೊಡ್ಡ ಸೆಂಟ್ರಲ್ ಸ್ಕೀಮು. ಅದಕ್ಕೆ ಸಪ್ಲೈ ಮಾಡಬೇಕು, ಮೇಜರ್ ರಿಕ್ವೈರ್ಮೆಂಟ್ ಸ್ಟೇಟ್ನಲ್ಲಿ. ಫೈಬರಲ್ಲಿ ಮಾಡ್ತಾಯಿದ್ವಿ, ಅದಕ್ಕೆ ವಾಟರ್ ಕಂಟೆಂಟ್ ಕಡಿಮೆ ಅಂತ. ಫೈಬರಲ್ಲಿ ಇಂಡಿಯನ್ ಟಾಯ್ಲೆಟ್ಸ್ ತುಂಬ ಚೆನ್ನಾಗಿ ಬಿಡೋದು.
ಅದು BIS ಲೈಸೆನ್ಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಒಂದು ಫ್ಯಾಕ್ಟ್ರಿ, ಅದಕ್ಕೆ ತುಂಬ ಖರ್ಚು ಮಾಡಿ ಒಂದು ಫ್ಯಾಕ್ಟ್ರಿ ಮಾಡಿದೆ ನಾನು. ಅವಾಗ ಒಂದು ಸಿಂಗಲ್ ಆರ್ಡರ್ ತೊಗೋಬೇಕಾಗಿತ್ತು. ಅವ್ರು ನನಗೆಲ್ಲ ಅಂಡರ್ಎಸ್ಟ್ ಮಾಡಿಬಿಟ್ರು. ನನಗೆ ಫೈಬರ್ ಗ್ಲಾಸ್ ಅಂದರೆ ಗೊತ್ತಿಲ್ಲ, ರೆಸಿನ್ ಅಂದರೆ ಗೊತ್ತಿಲ್ಲ, ಗ್ಲಾಸ್ ಅಂದರೆ ಗೊತ್ತಿಲ್ಲ, ಕ್ಯಾಟಲಿಸ್ಟ್ ಅಂದರೆ ಗೊತ್ತಿಲ್ಲ ಅಂತ ಎಲ್ಲ ಬೈದರು. ಈ ಪ್ರಪಂಚದಲ್ಲಿ ಕಲ್ತ್ಕೊಳ್ಳೋ ವಿದ್ಯೆ ಅಂತ ಸರ್ ಒಂದು ವಾರದೆಲ್ಲ ಕಲಿಬೋದು. ಸಿನಿಮಾನೇ ಮಾಡೋಕ್ಕಾಗಲ್ಲ, ಸಿನಿಮಾ ಮಾಡಿಲ್ಲ ನಾವು ಹಂಗೆ. ನೋಡಿ ಸರ್, ನಮ್ಮ ಚಲೋ ಬಿಡ್ತಾರೆ. ಒಂದು ಆರ್ಡ್ರ್ ಮಾತ್ರ ಪಾರ್ಟ್ನರ್ಶಿಪ್ ತೊಗೊಂಡ್ವಿ, 3 ಜನ ಸೇರಿ. ಟಾಯ್ಲೆಟ್ಸ್ ಒಂದು ಆರ್ಡ್ರು ಮಂಡ್ಯದ ತೊಗೊಂಡ್ವಿ. ರಂಗಸ್ವಾಮಿ ಅಂತ ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ತೊಗೊಂಡೆ. ಅದಾಗ್ತಿದ್ದಂಗೆ ಸರ್ ನೆಕ್ಸ್ಟ್ ಆರ್ಡ್ರ್ ಚಿತ್ರದುರ್ಗದಲ್ಲಿ. ಈ ಬಿಲ್ಯೂಟ ನನಗೇನು ಬಿಡೇ ಏನ್ರಿ ಗೊತ್ತು, ಟೆಕ್ನಿಕಲಿ ಸೌಂಡ್ ಇಲ್ಲ ಅಂದ್ರಲ್ಲ ಪಾಪ. ನಾನು ಒಳ್ಳೇದಕ್ಕೆ ನನಗೆ ಚಾಲೆಂಜಸ್ ಆರ್ ಮೈ ಪಾರ್ಟ್ ಆಫ್ ಮೈ ಲೈಫ್. ಐ ಟುಕ್ ಇಟ್ ಇಸ್ ಎ ಚಾಲೆಂಜ್. ಕೊನೆಗೆ ಏನು ಮಾಡಿದೆ, ಇದು ಮಾಡ್ತೀನಿ ನಾನು. ಶುಡ್ ಎಲ್ಲರೂ ಸುರೇಶ್ ಓಪನ್ ಆರ್ಟ್ ಅಂತಾರೆ. ಓಪನ್ ಕಡೆ ಓಪನ್ನು, ಕ್ಲೋಸ್ ಕಡೆ ಕ್ಲೋಸು. ವ್ಯವಹಾರದಲ್ಲಿ ಸೀಕ್ರೆಟು ಏನು ಸರ್? ಇಲ್ಲ ಅಂದರೆ ಇಷ್ಟು ತನಕ ಕೊರಕಾಗತ್ತೆ ಸರ್, ಇಷ್ಟು ಅಪ್ಸೌಂಡಲ್ಲಿದ್ದು. ಸರಿ, ಕೊನೆಗೆ ಏನು ಮಾಡಿದೆ, ನಾನು ಏನು ಮಾಡಬೇಕು ನನ್ನ ಗೇಮ್ ಮಾಡಿದೆ ಸರ್. ನನಗೆ ಅವಾಗಿಂದ ಎಕ್ಸ್ಪೀರಿಯನ್ಸ್ ಇಪ್ಪರೋದಲ್ಲಿ ಕಲ್ತಿದ್ನಲ್ಲ. ಎಂಟೈರ್ ಚಿತ್ರದುರ್ಗ ಡಿಸ್ಟಿಕ್ಕು, ಬೆಳಗಾಂ ಡಿಸ್ಟಿಕ್ಕು, ರಾಯಚೂರು ಡಿಸ್ಟಿಕ್. ಅವಾಗ ಬೆಳಗಾಂ ಒಂದೇ ಇತ್ತು, ಅವಾಗ ಇದಿರಲಿಲ್ಲ. ಧಾರವಾಡ ಡಿಸ್ಟಿಕ್ ಎಲ್ಲ ಇಲ್ಲಿ ತನಕನೂ, ಅಲ್ಲಿ ರಾಣೆಬೆನ್ನೂರು ತನಕನೂ ಅಲ್ಲೇ ಇತ್ತು. ಫುಲ್ ಅವಾಗ ಇದಿರಲಿಲ್ಲ, ಈಗ ಡಿವೈಡ್ ಆಗಿದೆ, ಹಾವೇರಿ ಗಿವೇರಿ ಅಂತ. ಎಂಟೈರ್ ಡಿಸ್ಟಿಕ್ಕು, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಎಲ್ಲೆಲ್ಲಿ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ, ಅವ್ರು ZP ಅಧ್ಯಕ್ಷಗಳಿದ್ರು ಸರ್. ಡಾಮಿನೇಟ್ ಮಾಡಿ ಲಕ್ಷಾಂತರ ಸಪ್ಲೈ ಮಾಡಿ ಬಿಡಿ. ಏನಪ್ಪ ಅಷ್ಟೆಲ್ಲ ಮಾಡಿ ದುಡ್ಡು ಲೇಟ್ರಿ ಕೇಳ್ಬೋದು, ಕೇಳಬೇಡಿ. ಲಾಸ್ಟ್ ಕತೆ ತಾಳೆ ಆಯ್ತು. ಕ್ಲೈಮ್ಯಾಕ್ಸ್ ಇದೆ. ಕೊನೆಗೆ ಒಂದು ಸಲ ಆಗ್ಬಿಡ್ದು, ಅದು ನಾನು ಯಾರು ಕಣ್ಣಿಗೆ ಕಾಣ್ತಿರಲಿಲ್ಲ. ಒಂದು ಸಲ ಅಸೆಂಬ್ಲಿಯಲ್ಲಿ ಗಲಾಟೆ ಆಗ್ಬಿಡ್ತು. ಯಾರು ಸುರೇಶ, ಈ ಪ್ರಾಡಕ್ಟ್ ಇವ್ನಿಗೋಸ್ಕರನೇ ಬರ್ತಾ ಇದೆಯೇ, ಈ ಪ್ರಾಡಕ್ಟ್ ಯಾಕೆ ಕಾಣ್ತಾ ಇಲ್ಲ, ಅಲ್ಲ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ಇದು ಓನ್ಲಿ 3 ಜನ ಮ್ಯಾನುಫ್ಯಾಕ್ಚರ್ ಅಂತೇಳಿ, ಯಾಕೆ ಮಾರ್ಕೆಟ್ ಅಂಗಡಿಯಲ್ಲಿ ಸಿಗಲ್ಲ, ಇದು ಇಟ್ ಇಸ್ ಓನ್ಲಿ ಗೋಯಿಂಗ್ ಫಾರ್ ಗೌರ್ಮೆಂಟ್ ಅಂತ ನ್ಯಾಚುರಲ್. ಅದು ನಾವು ವಿ ಆರ್ ಅಪ್ರೂವ್ಡ್ ಫ್ರಮ್ ದಿ ಸ್ಟೋರ್ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಲೀಗಲಾಗಿ ಮಾಡಿದ ಸಂಸ್ಥೆ ಅಂತ. ಒಬ್ಬರ ದೊಡ್ಡ ಪೊಲಿಟಿಷಿಯನ್, ಆಪೋಸಿಷನ್ ಲೀಡ್ರು ಅಸೆಂಬ್ಲಿ ಕ್ವಶನ್ ಮಾಡಿ ಹೆಡ್ಲೈನ್ಸ್ ಪೇಪರ್ ಬಂತು. ಸುರೇಶ ಯಾರೋ, ಈ ಐಟಮ್ ಹೆಂಗೆ ಬಂತು, ಪ್ಯಾನ್ ಅಂದ್ರೇನು, ಪಿ ಟ್ರ್ಯಾಪ್ ಅಂದ್ರೇನು, ಫುಟ್ ರೆಸ್ಟ್ ಅಂದ್ರೇನು, ಯಾಕಾಗತ್ತೆ, ಹೇಗಾಗತ್ತೆ, ಸೈತರಾಗ ಪ್ರಜಾವಾಣಿ ಎಲ್ಲ ಪೇಪರ್ ಬಂತು. ನಾನೆಲ್ಲೋ ಮೊಣಕಾಲು ಪೇಮೆಂಟ್ ತೊಗೊತಾ ಇದ್ದೆ, ಮೊಣಕಾಲ್ಮೂರಲ್ಲಿ ಓದ್ತಾ ಇದ್ದೀನಿ. ಇದಾಯ್ತು. ಆಪನ್ 90th ಕತೆ ಇದು, ಈಗಿನ ಕತೆ ಅಲ್ಲ. 30 ವರ್ಷದ ಕತೆ. ಆಫೀಸರ್ಸ್ ಎಲ್ಲ ಪಾಪ ನನಗೆ ಆಫೀಸಿಯಲ್ಸ್ ಎಲ್ಲ ಸಪೋರ್ಟ್ಫುಲ್ ಇತ್ತು. ಐ ಯೂಸ್ ಟು ಹ್ಯಾವ್ ಎ ವೆರಿ ಗುಡ್ ರ್ಯಾಪ್ ವಿದ್ದೆ. ಯಾರೋ ಒಬ್ಬರು ಏನು ರೀ ಇಂಗ್ಲೆಂಡ್ ಬಂದಿದೆ ಇದ್ರು ಸರ್, ಕಾಮನ್, ಐ ಆಮ್ ಡೂಯಿಂಗ್ ಲೀಗಲ್ ಬಿಸ್ನೆಸ್ಸು. ನಾನು ಇಲ್ಲಿಗಲ್ ಮಾಡಿದ್ರೆ ಭಯ, ಏನಿದೆ ಅಲ್ಲಿ ಫೇಸ್ ದಿ ಕಾನ್ಸಿಕ್ವೆನ್ಸ್. ಒಳಗೆ ಇತ್ತು ಭಯ ಪಟ್ಬಿಟ್ರೆ ನಾವೀಗ ಆಗ್ಬಿಡ್ತೀವಿ. ಅಯ್ಯೋ ಬಿಡಿ ಸರ್, ಅದೇನೋ ನಿಮ್ಮ ಕೆಲಸ ಮಾಡಿ, ನಾನು ಏನಾರು ತಪ್ಪು ಮಾಡಿದೆ ಹೋಗ್ತೀನಿ, ಹೆಚ್ಚು ಕಡಿಮೆ ಮಾಡಿದ್ರೆ ಲೀಗಲ್ ಇದೆ, ನಾನೇನು ಕಾನೂನು ಪ್ರಕಾರ ಇಲ್ವಾ, ಇಲ್ಲೇ ತೊಗೊಳ್ಳಿ, ಕಾನೂನು ಹೆಂಗಿದೆ ತೊಗೊಂಡೆ ಬಂದೆ, ಪೇಮೆಂಟ್ ಎತ್ಕೊಂಡ್ಬಂದೆ. ಕೊನೆಗೆಲ್ಲ ಹೋದೆ. ಒಬ್ಬರು ಅವ್ರನ್ನ ಭೇಟಿ ಮಾಡಿದೆ. ನಾನು ಹಿಂಗೆ ನಿಮ್ಮೂರನೇನೋ ಸರ್, ದಯವಿಟ್ಟು ಬಿಡಿ, ನಾನೊಬ್ಬ ಸಣ್ಣ ಮಾಡಿದೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನನ್ನ ಕನ್ವಿನ್ಸ್ ಆದರು. ಫಸ್ಟ್ ಬೈಸ್ಕೊಂಡೆ. 2 ಬೈದ್ರೆ ದೊಡ್ಡ ಹಿರಿಯರು ಬೈದ್ರೆ ತಪ್ಪಿದೆ, ಇದು ಆಶೀರ್ವಾದ ಅನ್ಕೋಬೇಕು. ಬೈದ್ರು ನಾವು ರಿವೋಲ್ಟ್ ಆಗ್ಬಿಟ್ಟು ನಮ್ಮ ಕೆರೆ ಹಾಳಾಗತ್ತೆ. ಒಂದು ಕೆನೆ ಇನ್ನೊಂದು ಕೆನೆ ಕೊಡ್ಬೇಕು. ನಮ್ಮ ಗಾಂಧೀಜಿ ಹೇಳ್ಕೊಟ್ಟವ್ರು ನಮಗೆ. ಸುಮ್ಮನೆ ಹೊಡೆದ್ರು ಅಂತ ನಾವು ಏನೇ ಅಂದರೆ ಯಾರಿಗೆ ಲಾಸು, ನಂಗೆ ಲಾಸ್ ತಾನೆ, ದೊಡ್ಡವ್ರು ತಾನೆ, ನಮ್ಮ ತಂದೆ ಸಾಮಾನು ಅಂದ್ಕೊಂಡೆ, ಹೊರಗಡೆ. ಹಂಗೆ ಹಂತವಾಗಿ ನಾನು ನನ್ನ ಎಲ್ಲಾದರೂ ಚಾಲೆಂಜ್ ಮಾಡಿಕೊಂಡೆ. ನ್ಯಾಷನಲ್ ಬಿಸ್ನೆಸ್ ಮಾಡಿದೆ. ಗುದ್ಲಿ, ಬಾಂಡ್ಲಿ, ಹಾರೆ, ಪಿಕಾಸಿ, ಆಮೇಲೆ ಪೆನ್ಸಿಲ್ಲು, ಬಳಪ, ತಬಲಗ್ ಥ್ರೆಡ್ಡು, ಆಮೇಲೆ ಕಾಪಿಂಗ್ ಪೆನ್ಸಿಲ್ಲು, ಶಾರ್ಟ್ ಆ್ಯಂಡ್ ಪೆನ್ಸಿಲ್ಲು, ಪೆನ್ಗಳು, ಗುಂಡ್ ಪಿನ್ಗಳು, ಜಂಪ್ಲಿಪ್ಗಳು ಎಲ್ಲರೂ ಸರ್ಕಾರ. ಇವತ್ತೇನಾರ ಏನಂದರೆ ನಮಗೆ ಹ್ಯಾಟ್ಸ್ ಆಫ್ ಟು ದಿ ಗೌರ್ಮೆಂಟ್. ನನಗೆ ಇವತ್ತು ನನಗೆ ಬೆಳೆಸಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ನಮ್ಗೆ ಇದು ಆದ್ವಿ. ಬಟ್ ದುಡ್ಡುಗಳೆಲ್ಲ ತೊಗೊಂಡು ನಾನೇ ನಮ್ಮ ಮನೆ ಕಟ್ಟಲು ದಾನ ಮಾಡಿದ್ದೀನಿ. ನನ್ನ ಲೆವೆಲಲ್ಲಿ ಏನೋ ಮಾಡಿದ್ದೀನಿ ಬಿಡಿ. ನಾನು ಡಿಪೆಂಡ್ ಇದ್ದವ್ರಿಗೆಲ್ಲ ಒಳ್ಳೇದು ಮಾಡಿದ್ದೀನಿ ಸರ್. ಎಷ್ಟೊಂದು ಎಜುಕೇಷನ್ ಕಳಿಸ್ತೀನಿ, ಓದಿಸಿದ್ದೀನಿ, ಮಾಡಿದ್ದೀನಿ. ಅದೆಲ್ಲ ಮಾಡಿದ ಪುಣ್ಯ ನಾನು ಜೀರೋ ಆದಾಗ ನನ್ನ ಪೇಪರ್ ಬಂತು, ಏನಪ್ಪ ನೀನು ಸಿಕ್ಕಾಪಟ್ಟು ಲಾಸ ಮುಳುಗೋಗ್ಬಿಟ್ಟೆ ಅಂತಂದು ಯಾರೋ ಅಂದರು. ನನ್ನ ಆಸ್ತಿ 50 ರೂಪಾಯಿ ಒಂದು ಟ್ರಂಕು. ನಾನು ಕೋಟಿ ಬಂದರು ಒಂದೇ, ಕೋಟಿ ಬಂದು ಹೋದ್ರು. ಕೋಟಿಯಿಂದ ಜೀರೋಯಿಂದ ಕೋಟಿ, ಕೋಟಿಯಿಂದ ಜೀರೋ ಬೆಡ್ಲ ಉದಯ ಇದಾರಲ್ಲ, ಕಲರ್ ಸೆಡ್ ಆಗಿದ್ರಲ್ಲಪ್ಪ, ಪರಮೇಶ್ವರ ಗುದ್ಕಲ್, ಉದಯವಾಣಿ ಪ್ರೆಸ್ ರಿಪೋರ್ಟ್ರು ಅವರು ಒಂದು ಹೆಡ್ಲೈನ್ಸ್ ಬಂದು ಉದಯವಾಣಿ ಬರೆದ್ರು, ಕೋಟಿಯಿಂದ ಜೀರೋಯಿಂದ ಕೋಟಿ, ಕೋಟಿಯಿಂದ ಜೀರೋ, ಏನೇ ಹೋದ್ರು ಮತ್ತೆ ಜೀರೋ ಆದರೂ ಮತ್ತೆ ಕೋಟಿ ಮಾಡೋ ಐಡಿಯಾ ನನಗಿದೆ ಅಂತ ಕೊಟ್ಟು ಸ್ಟೇಟ್ಮೆಂಟು ಹಂಗೇ ಬರೆದ್ಬಿಟ್ರು ಅವರು. ಐ ಥಿಂಕ್ ಇರೋದು ಅರೌಂಡ್ 15 ವರ್ಷ 25 ಅವಾಗ ಪೇಪರ್ ರಿಪೋರ್ಟ್ರು. ನಾನು ಹೇಳಿದೆ, ಗುದ್ಕಲ್ ಸಾಹೇಬ್ರೆ ಒಂದಲ್ಲ ಒಂದಿನ ದೊಡ್ಡ ಬಿಡದೆ ಬೆರಿತೀರಿ ನೀವು ನೋಡಿ. ಅದೇ
ಹಂಗೆ ಬೆಳೆದ್ರು ಕಲರ್ಸ್ ಚಾನಲ್ ಒಂದಲ್ಲ ಒಂದಿನ ಇವ್ರು ಬಿನ್ ಟಾಪ್. ನಾನು ಅದು ಬೆಳೆದ್ಮೇಲೆ ಆ ಥರ ನಾನು ಹೆಂಗೆ ಸಹಾಯ ಕೇಳಕ್ಕೆ ಹೋಗಿಲ್ಲ. ಭಾಳ ಜನ ತೊಗೊಂಡ್ರು, ಭಾಳ ಜನ ಬೆಳೆದು, ನಾನಂತೂ ಎಲ್ಲೂ ಕೇಳಕ್ಕೆ ಹೋಗಿಲ್ಲ. ಅವ್ರು ಕೇಳಿ ಪರಮೇಶ್ವರ್ ಗುಂದಕಲ್ NM ಸುರೇಶ್ ಹೆಂಗೆ ಅಂತ ಗೊತ್ತವ್ರಿಗೆ, ಯಾವ ಥರ ಫ್ರೆಂಡ್ ಆದರು. ಬಟ್ ವೆರಿ ಗುಡ್ ಜೆಂಟ್ಲ್ಮನ್. ನಾನು ಯಾವುದೇ ಥರ ಸಾಕು 1-2 ಸಲ ಕೇಳಿದ್ರು, ಯಾವುದೋ ವಿಚಾರ ಮಗನ ಪಿಕ್ಚರ್ಗೆ ಮಾಡ್ತೀನಿ, ನಾನು ಹೋಗಿ ಅಪ್ರೋಚ್ ಮಾಡಿಲ್ಲ. ನಾನು ಹಾಗೆ ಆ ಥರ ಆ ಸ್ಟೇಜಲ್ಲಿ ಬಂದವನು ಹಂತ ಹಂತವಾಗಿ ಬಂದೆ. ಈ ನಂಬ್ತಿರೋ ಬಿಡ್ತಿರೋ ಮಲೇಶ್ವರಂ ಕೋಡಿ ಬ್ಯಾಂಕಲ್ಲಿ ಅಲ್ಲೇ ಕ್ಲರ್ಕ್ ಆದೆ. ಆಮೇಲೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಚಿಕ್ಕಪ್ಪನವ್ರು ಬಂದರು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಲ್ಲಿಂದ 91 ರಿಸೈನ್ ಮಾಡಿದೆ ಬ್ಯಾಂಕ್ನ. 97ಗೆ ಬ್ಯಾಂಕ್ ಎಲ್ಲ ಸೇರಿಕೊಂಡೆ. ಅದೇ ಬ್ಯಾಂಕಲ್ಲಿ ಅಲ್ಲೇ ಡೈರೆಕ್ಟರ್ ಇದ್ಕೊಂಡೆ. ಒಂದು ಸಂದರ್ಭಗಳು ಬಂತು, ಅಲ್ಲೇ ಡೈರೆಕ್ಟರ್ ಆಗಿ ಅಲ್ಲೇ ಚೇರ್ಮನ್ ಆದೆ ಲಾಸ್ಟ್ 2006 ಮತ್ತೆ. ಐ ಬಿಕೇಮ್ ಎ ಚೇರ್. ನಾನು ಕೈ ಕೆಳಗೆ ಕೆಲಸ ಮಾಡಲ್ಲ, ನನ್ನ ಜೊತೆ ಬಂದರು, ನಾನು ಅದು ಚೇರ್ಮನ್ ಆದೆ. ಮತ್ತೆ ಅದೇ ಬ್ಯಾಂಕಲ್ಲಿ ಈಗ ಮತ್ತೆ ಚೇರ್ಮನ್ ಆಗಿದ್ದೀನಿ. ಈಗ ನಾದು ಮೋರ್ ವಿ ಡಿಗ್ ಮೋರ್ ದಿ ಪ್ರಾಬ್ಲಮ್, ಮೋರ್ ದಿ ಎನಿಮಿ ಮೋರ್ ಐ ಆಮ್ ಎ ಲೀಡರ್. ಮೋರ್ ದಿ ಎನಿಮಿ ನಮ್ಮ ಬಗ್ಗೆ ಅಷ್ಟು ವರಿ ಮಾಡಿದ್ರೆ ಅಷ್ಟೇ ಲೀಡರ್ ಆಗ್ತಿರ್ತಾವೆ. ಮೋರ್ ವಿ ಕೇರ್ ಮೋರ್ ವಿ ಡೌನ್ ಆಗ್ತೀವಿ. ಕೇರ್ ಮಾಡಬಾರ್ದು ಅಂದರೆ ನಿಂದಕಿರಬೇಕಯ್ಯ ಅಂತ ಹೇಳಿಲ್ವ, ನಿಂದಕಿರ ಏನೋ ಹೇಳ್ಬಾರ್ದು ಹಂದಿಗಳಂತ ಅನ್ನೋದು ಏನೋ ತರೋಗಿ ಮುದ್ದಾಡಿಲ್ವ. ಇದ್ದರೆ ನಮ್ಗೆ ಒಳ್ಳೇದು, ನಾವು ಬೆಳಿತೀವಿ, ನಮ್ಗೆ ಗ್ರೋತ್ ಆಗುತ್ತೆ. ಈಗ ನನಗೆ ಎಷ್ಟೋ ಜನ ಪೇಪರ್ ಬರ್ಬಿಟ್ರೆ ಸುರೇಶ್ ನೋ ಮೋರ್ NM ಸುರೇಶ್ ನೋ ಮೋರ್ ಸುರೇಶ್ ಅಂತ ಬರೆದ್ರು. NMS ಅಂದರೆ NM ಸುರೇಶ್, ಇದು ನೋ ಮೋರ್ ಸುರೇಶ್. ಪೇಪರ್ ಬಂತು, ನೋಡಿಲ್ಲ ನಾನು. ಅದು ಒಂದು ಪಾರ್ಟ್ ಆಫ್ ಮೈ ಬಿಸ್ನೆಸ್. ಪ್ರೀತಿ ಮಾತನ್ನ ಕೇಳಿಸ್ಕೊಳ್ಳೋ ಹೃದಯ ಇದ್ರೆ ಮೈಲಿ ದೂರದಲ್ಲಿದ್ರು ಕೇಳಿಸುತ್ತಂತೆ. ಅದು ಪ್ರೀತಿ ಮಾಡೋ ಹೃದಯಗಳಿಗೆ ಮಾತ್ರ. ಮೊದಲ ₹1 ಕೋಟಿ ನೋಡಿದ್ದೆ ಅವಾಗ ನಾನು ಐ ಥಿಂಕ್ 93-94 ನೋಡ್ಬಿಡೋದು. ನಾನು 91 ಸ್ಟಾರ್ಟ್ ಮಾಡಿದ್ದಲ್ಲ ನೋಡಿದೆ. ಬಟ್ ಆದರೆ ಈಗ ನಾವು ಏನಾದರೆ ಏನಪ್ಪ ಅಂತಾರೆ ನಮ್ಮ ಮನೇಲಿ, ನಮ್ಮ ಹೆಂಡತಿಗೂ ಗೊತ್ತಿಲ್ಲ, ನಮ್ಮ ತಂದೆಗೂ ಗೊತ್ತಿಲ್ಲ, ನಮ್ಮ ತಾಯಿಗೂ ಗೊತ್ತಿಲ್ಲ ನಾನೇನು ಅಂತ. ನನಗೆ ಒಬ್ಬನಿಗೆ ಮಾತ್ರ ಗೊತ್ತಿರೋದು. ವ್ಯವಹಾರ ದಿಸ್ ಸೀಕ್ರೆಟ್ ವ್ಯವಹಾರ ಇದು. ಅಲ್ಲಿದೆ, ಇಲ್ಲಿದೆ, ಅಷ್ಟಿದೆ, ಇಷ್ಟಿದೆ ಕೋಟಿ ಅಂತ ಹೇಳ್ಕೊಂಡ್ರೆ ಕಷ್ಟ ಆಗುತ್ತೆ. ಕರೆಕ್ಟಾ? ನಾನು ಎಷ್ಟು ಕೋಟಿ ಬಡ್ಡಿನೇ ಕಟ್ಟಿದ್ದೀನಿ, ನಂಬ್ತೀರಾ? ನಾಟ್ ಇನ್ ಲ್ಯಾಕ್ಸ್, ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಐ ಪೇಡ್ ಇಂಟ್ರೆಸ್ಟ್. ಎಸ್. ಅದರಿಂದ ಅವಾಗ 94-95ನಲ್ಲಿ ಅವಾಗ ಆವತಿ ನಗರದಲ್ಲಿ ದೇವೇಗೌಡರು CM ಆದಾಗ ಆವಾಗ ರಾಮಕೃಷ್ಣ ಹೆಗಡೆ ಇದ್ದರು, MP ಪ್ರಕಾಶ್ ಇದ್ದರು. ಈ ಶೌಚಾಲಯ ಸ್ಕೀಮಿಗೆ ಆವಾಗ ಒಂದು ಇದು ಮಾಡಿದ್ವಿ, ಅಲ್ಲಿ ಒಂದು ಲಾಂಚ್ ಮಾಡಿದ್ರು ಆವತಿ ನಗರ ದೇವನಹಳ್ಳಿಯಲ್ಲಿ. ಅದು ಲಾಂಚಿಂಗ್ ನಂದೇ ಪ್ರಾಡಕ್ಟು. ಟಾಯ್ಲೆಟ್ ಇರ್ತಲ್ಲ ಇಂಡಿಯನ್ ಸ್ಟೈಲು. ಏನಪ್ಪ ಇಷ್ಟು ಚೆನ್ನಾಗಿದೆ ಅಂದರೆ, ಏನು ಕಲರ್ಫುಲ್ ಬ್ಯೂಟಿಫುಲ್ ಸರ್ ಐಟಮ್ ಅದು. ಆವಾಗ ಕ್ವಾಲಿಟಿ ಕಾನ್ಷಿಯಸ್ ಇತ್ತು ನಮಗೆ. ಮಾಡಿ ಎಲ್ಲ ರೆಕಮೆಂಡ್. ಅವತ್ತಿಂದ MP ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಹಿಂಗೆ ನಾನು ಅಪ್ರೂವ್ಡ್ ಸಪ್ಲೈಯರ್ ಫಾರ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ರಿಜಿಸ್ಟರ್ಡ್ ಇನ್ ಸ್ಟೋರ್ ಪರ್ಚೇಸ್ ಡಿಪಾರ್ಟ್ಮೆಂಟ್, ನಾನು ಹಿಂಗೆ ಮಾಡಬೇಕು ಅಂತ ಕೇಳಿದಾಗ, ನೋಡಪ್ಪ ಕಾಂಗ್ರೆಸ್ ಸರ್ಕಾರನೇ ಬೇರೆ, ನಮ್ಮ JDS ಸರ್ಕಾರನೇ ಬೇರೆ, ಅಲ್ಲಿ ವ್ಯವಸ್ಥೆನೇ ಬೇರೆ, ಇಲ್ಲಿ ವ್ಯವಸ್ಥೆ ತಕ್ಕಂತೆ ಅಡ್ಜಸ್ಟ್ ಮಾಡಿ ವ್ಯವಹಾರ ಮಾಡ್ಕೊಂಡು ಹೋಗಂದರು. ನಾನು ಅರ್ಥ ಮಾಡ್ಕೊಂಡೆ ಅಷ್ಟೇ. ವ್ಯವಸ್ಥೆಗಳಿಗೆ ನೀನು ಸರಿದೂಸ ಮಾಡಿಕೊಂಡು ನೀನು ಬುದ್ಧಿವಂತ, ನಾನು ರೆಕಮೆಂಡ್ ಮಾಡೋ ಅವಶ್ಯಕತೆ ನಿನಗಿಲ್ಲ. ಕಾನೂನು ಹೇಳುತ್ತೆ, ಕಾನೂನು ಅಡಿನಲ್ಲಿ ಯಾವ ಥರ ಮಾಡಬೇಕು ಮಾಡ್ಕೊಂಡು ಹೋಗೋದು. ಅವಾಗ ಜಿಲ್ಲಾ ಪಂಚಾಯತ್ ಬಂತದು. ಅದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇರ್ತದೆ ಐಟಮು. ಜಿಲ್ಲಾ ಪಂಚಾಯತಿ ಬಂತು. ಜಿಲ್ಲಾ ಪಂಚಾಯತಲ್ಲಿ ಮಾಡಿದಾಗ, ಸರ್ ಏನು ಗೊತ್ತಾ, ಇದು ಇಟ್ ಗಿವ್ಸ್ ಎ ರಿಚ್ ಎಕ್ಸ್ಪೀರಿಯನ್ಸ್ ಸರ್. ಯೂಸ್ ಟು ವಿತ್ ಆಲ್ ಡಿಫ್ರೆಂಟ್ ಕಾರ್ಡ್ಸ್ ಆಫ್ ಪೀಪಲ್, ಅಸಿಸ್ಟೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಚೀಫ್ ಇಂಜಿನಿಯರ್ಸು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸು, ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ಆಮೇಲೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರುಗಳು, ಎಲ್ಲ ಮಾಸ್ಟರ್ಗಳೇ, ಎಲ್ಲ ಮಿನಿಸ್ಟ್ರುಗಳೇ. ನಾವೇನು ನಾನು ಬಂದರೆ ನೋಡೋರು, ಈಗ ನೋಡೋರು ಅಂತ ಆ ಥರ ಬಂದ್ರಿಂದ ಏನೋ ಮಾಡ್ತಾನೆ ಅಂತ ಆ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ ನಾನು. ಗ್ರೋತ್ ನೋಡಿದ್ರೆ ಕೋಟಿ ಮಾತಾಡಿದೆ, ಎಲ್ಲ ತೊಗೊಂಡೆ, ಕೋಟಿ ದುಡ್ದೆ, ಕೋಟಿ ಕೊಟ್ಕೊಂಡು 0 ಆದೆ, ಮತ್ತೆ ಬಂದೆ, ಮತ್ತೆ ಹೋದೆ. ಆ ಲೈನ್ ನೋಡ್ತಾ ಇದೆ ಗ್ರಾಫು, ಹಿಂಗೆ ಜಿಗ್ಜಾಗ್. ಈ ಅಮರ ಶಿಲ್ಪಿ ಜಕಣಾಚಾರಿಗೆ ಹಿಂಗೆ ಕುತು ಹೊಡೆದು ಸುತ್ತಿಗೆ ಹೊಡೆದು ಶೇಪ್ ತಂದರೆ ಎಷ್ಟು ಬೀರುತ್ತೆ ನನಗೆ ಶೇಪ್ ಬಂದಮೇಲೆ ಅಂತ ತಿಂದು ನೋಲ್ಡಾಗಿ ಕೂತಿದ್ದೀನಿ ನಾನು, ಒಬ್ಬ ಜಕಣಾಚಾರ್ಯ ಥರ. ಅರ್ಥ ಆಯ್ತಾ? ಎಲ್ಲ ಥರದ್ದು ಮಾಡ್ತಾರೆ ಜನ, ಮಾತಾಡ್ತಾರೆ ಜನ, ಹೋಗ್ತಾರೆ ಸುರೇಶ್ ಹಂಗೆ ಹಿಂಗೆ ಅದು ಇದು ಯಾರೇನೇ ಅಂದರೂ ನಮ್ಮ ಗುರಿಗೆ ಹೋಗ್ತಾ ಇರೋ ಸೀದಾ. ಟೀಕೆ ಕೇಳ್ಕೊಂಡು ರಾಜಕಾರಣ ಮಾಡೋಕ್ಕೆ ಆಗತ್ತಾ? ನಾನು ಐಮ್ ನಾಟ್ ಎ ಪೊಲಿಟಿಷಿಯನ್. ಬಟ್ ಅದೆಲ್ಲ ಇದ್ದರೆ, ಅದೆಲ್ಲ ಸಸ್ಟೈನ್ ಮಾಡೋ ತಾಕತ್ತಿದ್ರೆ ಇದಕ್ಕೆಲ್ಲ ಬರಬೇಕು. ಸಿನಿಮಾ ರಂಗ ಅಂದರೆ ನಾಟ್ ಎ ಜೋಕ್. ಯಾವುದೋ ಒಂದು ಸಿನಿಮಾ ಮಾಡಿ ಗೆದ್ದುಬಿಟ್ಟು ನಾನು ಬೆಟ್ಟ ಕಟ್ತೀನಿ, ಇದು ಕಟ್ತೀನಿ, ಪ್ರಪಂಚದ ಅದ್ಭುತನ ಅಷ್ಟೇ ಇದು ಮಾಡ್ತೀನಿ ಅಂದರೆ ಆಗಲ್ಲ. ಇದ್ರ ಎಲ್ಲದು ಫೇಸ್ ಮಾಡೋಕ್ಕೆ ಪಾಸಿಟಿವ್ ನೆಗೆಟಿವ್ ಎರಡೂ ಥಿಂಕ್ ಮಾಡೋದೇ ನಿರ್ಮಾಪಕ ಆಗಬೇಕು. ಸುಮ್ಮನೆ ಒಂದರಲ್ಲಿ ಗೆದ್ದುಬಿಟ್ಟು ನಾನು ಕೋಟಿ ಕಟ್ತೀನಿ, ನಾನು ಕೋಟಿ ಕಟ್ತೀನಿ ಅಂದರೆ ಆಗಲ್ಲ. ನಾವು ಅದು ಭ್ರಮೆಯಲ್ಲಿ ಬರಬಾರ್ದು. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.